ಸರ್ ನಮಸ್ಕಾರ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾನು ಕರ್ನಾಟಕದಿಂದ ಬಂದೆ. ಸೊ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯದಿಂದ ಬಂದಿದ್ದೀನಿ. ನನಗೆ ಪುಂಗೂರು ಹಸುಗಳು ತುಂಬ ಇಷ್ಟ. ಹಾಗಾಗಿ ಈ ಪುಂಗೂರು ಹಸುಗಳು ತೊಗೋಬೇಕಂದ್ಬಿಟ್ಟು ನಾವು ಪುಂಗೂರು ಬ್ರೀಡ್ ಅಂತಂದರೆ ತಿರುಪತಿ ಹತ್ರ ಪುಂಗೂರು ಹತ್ರ ಹೋದೆ. ಸೊ ಅಲ್ಲೂ ನನಗೆ ಒರಿಜಿನಲ್ ಬ್ರೀಡ್ ಸಿಗಲಿಲ್ಲ. ಸೊ ನಾನು ಗ್ಯಾಜೆಟ್ ಮಾಡಿದಾಗ ಸರ್ಚ್ ಮಾಡಿದಾಗ ಕೃಷ್ಣರಾಜ್ ಅವರು 18 years ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇವಕ್ಕೆ ನಮ್ಮ ಕಾಕಿನಾಡ ಜಿಲ್ಲೆಯ ನಾಡಿಪತಿ ಗೋಶಾಲೆಗೆ ಬಂದಿರುವೆ. ಈ ಗೋಶಾಲೆಗೆ ಬಂದೆ. ಈ ಗೋಶಾಲೆಯಲ್ಲಿ 1,500 ಹೆಚ್ಚು ಪುಂಗೂರು ಒರಿಜಿನಲ್ ಪೀಡಿಯನ್ನು ನಾನು ನೋಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ ತುಂಬ 1,500 ಹೆಚ್ಚು ಹಸುಗಳು ಪುಂಗೂರು ಒರಿಜಿನಲ್ ಬೀಡು ಇಲ್ಲಿ ಕಾಣಿಸಿವೆ. ಈ ಹಸುಗಳು 1,500 ಹೆಚ್ಚು ಇದ್ರೂ ಒರಿಜಿನಲ್ ಬ್ರೀಡ್ ಅಂತಂದರೆ ಪ್ರಪಂಚದಲ್ಲಿ ಎಲ್ಲೂ ನನಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸುಮಾರು ಪ್ಲೇಸಲ್ಲಿ ನೋಡಿದ್ದೀನಿ. ಒಂದು ಕಡೆ ನನಗೆ ಕಾಣಿಸಿಲ್ಲ, ಇಲ್ಲಿ ನನಗೆ ಕಾಣಿಸಿದೆ. ತುಂಬ ಚೆನ್ನಾಗಿದೆ. ನಾವು ಎಲ್ಲ ಕಡೆ ನೋಡಿದಾಗ ಪುಂಗನೂರು ಅದು ಈ ಆಂಧ್ರದಲ್ಲಿ ಏನಾಗಿದೆ ಅಂದರೆ ಇದು ಮಾರ್ಕೆಟ್ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಡೂಪ್ಲಿಕೇಟ್ ಏನಿದೆ ಈಗ ಸಿಮೆಂಟ್ ತೊಗೊಂಡು ಕ್ರಾಸಿಂಗ್ ಮಾಡಿ ಹೀಗೆಲ್ಲ ಮಾಡ್ತಿದ್ದಾರೆ. ಸೊ ಬಟ್ ಒರಿಜಿನಲ್ ತಳಿ ಅಂತಂದ್ರೆ ಸರ್ಟಿಫಿಕೇಟ್ ತೋರಿಸ್ಬೇಕು. ಬಟ್ ತೋರಿಸಿದ್ರೇ ಅದು ಒರಿಜಿನಲ್, ಇಲ್ಲಾಂದ್ರೆ ಅದು ಫೇಕ್. ಈಗ ಆಂಧ್ರದಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಈ ತಳಿನ ಇದು ಪುಂಗನೂರು ಅಂತ ಸೇಲ್ ಮಾಡ್ತಿದ್ದಾರೆ. ಬಟ್ ಅದೆಲ್ಲ ಫೇಕ್. ಅದು ಒರಿಜಿನಲ್ ಬ್ರೀಡ್ ಇರೋದು ನಾಡಿಪತಿ ಗೋಶಾಲೆಯಲ್ಲಿ ಮಾತ್ರ ಇರೋದು. ಇದು 100% ಒರಿಜಿನಲ್ ಬ್ರೀಡ್. ಇದು ಈ ಥರ ಬ್ರೀಡನ್ನ ಒರಿಜಿನಲ್ ಬ್ರೀಡ್ ಎಲ್ಲೂ ಸಿಗೋದು ಇಲ್ಲ. ಇದು ಮಿನಿಮಮ್ ಇಲ್ಲ ಅಂದರೆ 1,00,000 6 ಲಕ್ಷ ಗಂಟ ಬರುತ್ತೆ ಒರಿಜಿನಲ್ ಬ್ರೀಡ್. ಸೊ ಡೂಪ್ಲಿಕೇಟ್ ಹೊರಗಡೆ ನಿಮಗೆ ಅದಕ್ಕೆ ಇದಕ್ಕಿಂತ ಕಮ್ಮಿ ನಮ್ಮದು ಒರಿಜಿನಲ್ ಅಂತ ಮಾಡ್ತಾರೆ. ಬಟ್ ಅದು ಒರಿಜಿನಲ್ ಅಲ್ಲ ಅದು. ಸೊ ಇದು ಒಂದಿನ ನಾಡಿಪತಿ ಗೋಶಾಲೆ 18 years ರಿಸರ್ಚ್ ಮಾಡಿ ಅವರು ಡೆವಲಪ್ ಮಾಡಿರೋಂಥದ್ದು ಹಸುಗಳಿಗೂ 18 ವರ್ಷಗಳ ರಿಸರ್ಚ್ ಮಾಡಿರೋ ಹಸುಗಳು ಈ ಪುಂಗನೂರು ಹಸುಗಳು. ಆ್ಯಕ್ಚುಲಿ ಈ ಹಸುಗಳನ್ನ ನಾನು ಫಸ್ಟ್ ನೋಡಿ ಇದು ಯೂಟ್ಯೂಬಲ್ಲಿ ನೋಡಿದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಹತ್ರ ಎಲ್ಲರೂ ನೋಡಿದೆ ಈ ಹಸುಗಳನ್ನೆಲ್ಲ. ಅದೆಲ್ಲ ಪುಂಗನೂರು ಅನ್ಕೊಂಡ್ಬಿಟ್ಟೆ ನಾನು. ರಿಯಲ್ ಹೇಳ್ಬೇಕಾದ್ರೆ ಪುಂಗನೂರು ಹಸುಗಳು 3 ಅಡಿಗಿಂದ 5 ಅಡಿ ಗಂಟೆ ಬರುತ್ತೆ. ಸೊ ಹಾಗಾಗಿ ಇದು ರಿಯಲ್ ಪುಂಗನೂರು. ಅವೆಲ್ಲ ಪುಂಗನೂರು ಅಲ್ಲ. ಅದಕ್ಕೆ ಇದು ನಾಡಿಪತಿಯಿಂದ ಬೇರೆ ಹೆಸರುಗಳು ಇಟ್ಕೊಂಡು ಅವರು ಬ್ರೀಡ್ ಇದೆ. ಬಟ್ ಇದು ಮಾತ್ರ ಪುಂಗನೂರು ಅಂತಂದರೆ ಮಿನಿಮಮ್ 3 ಅಡಿಯಿಂದ 5 ಅಡಿ ಒಳಗೆ ಬರುತ್ತೆ. ಇದು ದಿವಸಕ್ಕೆ ಒಂದು ದಿವಸಕ್ಕೆ 3 ರಿಂದ 4 ಲೀಟರ್ ಹಾಲು ಕೊಡುತ್ತೆ. ಇದರಲ್ಲಿ ಪೋಷಕಾಂಶದ್ದು ಚೆನ್ನಾಗಿರುತ್ತೆ. ಈ ಹಾಲಲ್ಲಿ ಫ್ಯಾಟ್ ಲೆವೆಲ್ಲು 3 to 5% ಇರುತ್ತದೆ. ತುಂಬ ಉತ್ತಮವಾಗಿರುತ್ತದೆ. ಕುಡಿಯೋದಕ್ಕೂ ಅನುಕೂಲ ಇರುತ್ತದೆ. ಇದರಿಂದ pH ವ್ಯಾಲ್ಯೂನು ಬ್ಯಾಲೆನ್ಸ್ ಆಗುತ್ತೆ. ಈ ಪುಂಗನೂರು ಹಸುಗಳು ಮಿನಿಮಮ್ 3 ಅಡಿಯಿಂದ 5 ಅಡಿ ಇರುತ್ತೆ. ಯಾರಾದ್ರೂ ನಿಮ್ಮ ಪುಂಗನೂರು ಚಿಕ್ಕ ಹಸುಗಳೆಲ್ಲ ಬಂದ್ಬಿಟ್ಟು ಅದು ಮಿನೇಚರ್ ಮೈಕ್ರೋಮೇಚರ್ ನ್ಯಾನೋ ಅಂದ್ಬಿಟ್ಟು ಹೆಸರು ಇಟ್ಟಿರ್ತಾರೆ. ಅದು ಓನ್ಲಿ ಫಾರ್ ನಮ್ಮ ನಾಡಿಪತಿ ಗೋಶಾಲೆ ಕಾಕಿನಾಡದಲ್ಲಿ ಕೃಷ್ಣರಾಜ್ ಅವರು ಡೆವಲಪ್ ಮಾಡಿರೋದು ಮಾತ್ರ. ಇವರಿಗೆ ಇದು ಪೇಟೆಂಟೂ ಇದೆ ಇದಕ್ಕೆ ಈ ಬ್ರೀಡ್ಗೆ. ಸೊ ಇದನ್ನು ಹೊರಗಡೆ ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ಇದನ್ನು ಪ್ಯೂರ್ ಒರಿಜಿನಲ್ ಬ್ರೀಡ್ ಇಲ್ಲಿ ಮಾತ್ರ ಸಿಗುತ್ತದೆ.